ಹೊಸ ವರ್ಷದ ಸೆಲೆಬ್ರೇಷನ್ಗೆ ಯುವ ಸಮೂಹ ಕಾತರದಿಂದ ಕಾಯ್ತಿದೆ. ಸೆಲೆಬ್ರೇಷನ್ನ ಹಾಟ್ಸ್ಪಾಟ್ಗಳಲ್ಲಿ ತಯಾರಿ ಜೋರಾಗಿದೆ. ಸುರಕ್ಷತಾ ದೃಷ್ಟಿಯಿಂದ ಸಿಸಿಟಿವಿ ಕಣ್ಗಾವಲು ಹೆಚ್ಚಿಸಲಾಗಿದೆ. ಇದರ ಮಧ್ಯೆ ಡಿಕೆಶಿ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಅದ್ಯಾಕೆ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಕೌಂಟ್ ಡೌನ್ ಶುರು. ಬ್ರಿಗೇಡ್ ರೋಡ್, ಎಂಜಿ ರೋಡ್ ಫುಲ್ ಮಿಂಚಿಂಗ್. ಹೊಸ ವರ್ಷ ಸ್ವಾಗತಕ್ಕೆ ಯುವ ಸಮೂಹ ಸಜ್ಜು. ಸೆಲೆಬ್ರೇಷನ್ನ ಹಾಟ್ಸ್ಪಾಟ್ಗಳಾದ ಬ್ರಿಗೇಡ್ ರೋಡ್, ಎಂಜಿ ರೋಡ್, ಚರ್ಚ್ ಸ್ಟ್ರೀಟ್, ಕೋರಮಂಗಲದಲ್ಲಿ ಫುಲ್ ಪ್ರಿಪರೇಷನ್ ನಡೆಯುತ್ತಿದೆ. ಇನ್ನು ಸಿಸಿಟಿವಿ ಹ್ಯಾಂಡಲ್ ಮಾಡಲು ತಾತ್ಕಾಲಿಕ ಕಂಟ್ರೋಲ್ ರೂಮ್, ಎಕ್ಸ್ಟ್ರಾ ಲೈಟ್ಸ್, 12 ಐಲ್ಯಾಂಡ್ಗಳು, ವಾಚ್ ಟವರ್ಸ್ಗಳನ್ನು ಹಾಕಲಾಗುತ್ತಿದೆ. ಅಷ್ಟೇ ಅಲ್ಲದೆ ಕುಡಿದು ಟೈಟ್ ಆದವರ ಆರೋಗ್ಯದಲ್ಲಿ ವ್ಯತ್ಯಾಸ ಆದರೆ ಅಂಥವರನ್ನ ಆಸ್ಪತ್ರೆಗೆ ದಾಖಲಿಸಲು ಸೇಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಬೆಡ್ ಬುಕ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಆಸ್ಪತ್ರೆಗೆ ಕರೆದೊಯ್ಯಲು ಆಂಬ್ಯುಲೆನ್ಸ್ಗಳನ್ನು ರಿಸರ್ವ್ ಮಾಡಲಾಗಿದೆ. ಹೆಣ್ಣು ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ರಾಣಿ ಚೆನ್ನಮ್ಮ ಪಡೆ ಕೂಡ ಕಾರ್ಯಾಚರಣೆಗೆ ಇಳಿಯಲಿದೆ. ಎಂಜಿ ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಹಾಗೂ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಭದ್ರತಾ ವ್ಯವಸ್ಥೆಯ ಪರಿಶೀಲನೆಗೆ ನಾವು ಪ್ರತಿದಿನವೂ ಕೂಡ ಕಾರ್ಯರತರಾಗಿದ್ದೇವೆ. ಮಹಿಳೆಯರ ಒಂದು ಸುರಕ್ಷತಾ ದೃಷ್ಟಿಯಿಂದ 12 ವುಮನ್ ಸೇಫ್ಟಿ ಐಲ್ಯಾಂಡ್ಗಳನ್ನು ನಿಯೋಜಿಸಿದ್ದು, ಅದರಲ್ಲಿ ಪ್ಯಾರಾಮೆಡಿಕಲ್ ಸ್ಟಾಫ್ಸ್ ಇರ್ತಾರೆ, ನಮ್ಮ ಸಿಬ್ಬಂದಿರು ಕೊಡ್ತಾ ಇರ್ತಾರೆ. ಅದರ ಜೊತೆಗೆ ಹೆಲ್ತ್ ಕೇಸ್ಗಳು ಮತ್ತು ಪೊಲೀಸ್ ಕೇಸ್ಗಳನ್ನು ನಾವು ನಿಯೋಜಿಸಿದ್ದೇವೆ, ವಾಚ್ ಟವರ್ಸ್ ನಿಯೋಜಿಸಿದ್ದೇವೆ. ಬರ್ತಕ್ಕಂಥ ಸಾರ್ವಜನಿಕರು ತಮ್ಮ ಒಂದು ಹೊಸ ವರ್ಷದ ಆಚರಣೆಯನ್ನು ಚೆನ್ನಾಗಿ ಮಾಡಿ. ಇನ್ನು ಕೋರಮಂಗಲ ಸುತ್ತಮುತ್ತಲೂ ಕೂಡ ಕಳೆದ ಬಾರಿಗಿಂತ ಈ ಬಾರಿ ಕ್ಯಾಮೆರಾ ಅಳವಡಿಕೆಗೆ ಹೆಚ್ಚು ಒತ್ತು ನೀಡಲಾಗಿದೆ. ಈಗಾಗಲೇ ಇರುವ ಕ್ಯಾಮೆರಾಗಳನ್ನು ಬಿಟ್ಟು 180 ಕ್ಯಾಮೆರಾಗಳನ್ನು ಹೆಚ್ಚುವರಿಯಾಗಿ ಅಳವಡಿಸಲಾಗಿದೆ. ಸಿಸಿಟಿವಿ ಮಾನಿಟರಿಂಗ್ಗೆ ಮಿನಿ ಕಂಟ್ರೋಲ್ ರೂಮ್ ಸ್ಥಾಪಿಸಲಾಗಿದೆ. ಮಹಿಳೆಯರ ಸುರಕ್ಷತೆಗೆ 15 ಸೇಫ್ಟಿ ಐಲ್ಯಾಂಡ್, 15 ವಾಚ್ ಟವರ್ ಸ್ಥಾಪನೆ ಮಾಡಲಾಗ್ತಿದೆ. 500ಕ್ಕಿಂತ ಹೆಚ್ಚು ಹೋಂಗಾರ್ಡ್, 700 ಪೊಲೀಸ್ ಸಿಬ್ಬಂದಿ ಅಧಿಕಾರಿಗಳನ್ನ ಭದ್ರತೆಗೆ ನಿಯೋಜಿಸಲಾಗಿದೆ. ಕೋರಮಂಗಲ ಸಾಕಷ್ಟು ಸುದ್ದಿ ಮಾಡ್ತಾ ಇದೆ. ನ್ಯೂ ಇಯರ್ಗೆ ಲಾಸ್ಟ್ ಟೈಮ್ಗಿಂತ ಜಾಸ್ತಿ ಈ ಸತಿ ಕ್ಯಾಮ್ರಾ ಇನ್ಸ್ಟಾಲೇಷನ್ ಫಸ್ಟ್ ಪ್ರಯಾರಿಟಿ ಕೊಟ್ಟಿದ್ದೀವಿ. ಎಕ್ಸಿಸ್ಟಿಂಗ್ ಕ್ಯಾಮ್ರಾಸ್ ಬಿಟ್ಟು ನಮ್ಮ ಪೊಲೀಸ್ ಕಡೆಯಿಂದನೇ ಮೋರ್ ದ್ಯಾನ್ 180 ಕ್ಯಾಮ್ರಾಸ್ ಫಿಕ್ಸ್ ಮಾಡಿದ್ದೀವಿ. ಮತ್ತು ಇಲ್ಲೇ ನೀವು ನೋಡ್ಬೋದು, ಒಂದು ಮಿನಿ ಕಂಟ್ರೋಲ್ ರೂಮ್ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದೀವಿ. ಮತ್ತು ಹೋದ ಸತಿ 7 ಇತ್ತು, ನಮ್ಮ ಸೇಫ್ಟಿ ಐಲ್ಯಾಂಡ್ಸ್ ಇನ್ಕ್ರೀಸ್ ಮಾಡಿ 15 ಮಟ್ಟಿಗೆ ಸೇಫ್ಟಿ ಐಲ್ಯಾಂಡ್ಸ್ ಮಾಡ್ಕೊಂಡಿದ್ದೀವಿ. ಮತ್ತು ವಾಚ್ ಟವರ್ಸ್ 15 ಮಾಡಿದ್ದೀವಿ. ಲಾಸ್ಟ್ ಟೈಮು 7 ಇತ್ತು, ಎಕ್ಸ್ಟ್ರಾ ಮಾಡಿದ್ದೀವಿ. ಹೊಸ ವರ್ಷಾಚರಣೆಗೆ ಡಿಕೆಶಿ ವಾರ್ನಿಂಗ್, ನಿಯಮಾನುಸಾರ ಸೆಲೆಬ್ರೇಷನ್ಗೆ ಸೂಚನೆ. ಇನ್ನು ಹೊಸ ವರ್ಷ ಸಂಭ್ರಮಾಚರಣೆಗೆ ಬೆಂಗಳೂರು ಉಸ್ತುವಾರಿ ಡಿಕೆ ಶಿವಕುಮಾರ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಸರ್ಕಾರ ಹೊರಡಿಸಿರೋ ನಿಯಮಾನುಸಾರ ಸೆಲೆಬ್ರೇಷನ್ ಮಾಡಿ ಎಂದು ಕಾರ್ಯಕ್ರಮ ಆಯೋಜಕರು ಹಾಗೂ ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡಿದ್ದಾರೆ. ಬಿಸಿನೆಸ್ ಮಾಡುವವರಿಗೂ ಅಡ್ಡಿಪಡಿಸಲ್ಲ. ನಗರದಾದ್ಯಂತ 10,000 ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಎಂದರು. ನ್ಯೂ ಇಯರ್ಸ್ ಮಾಡಲಿ ಭಾಳ ನಮ್ರತೆಯಿಂದ, ಶಿಸ್ತಿನಿಂದ, ಟೈಮ್ ಎಕ್ಸ್ಟೆನ್ಷನ್ ಇವೆಲ್ಲ ಕೂಡ ಕೆಲವು ಇದೆ. ಸೊ ಅದರಿಂದ ನಾನು ಲಾ ಆ್ಯಂಡ್ ಆರ್ಡರ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ನಮ್ಮ ಕರ್ನಾಟಕದ ಡಿಸೆನ್ಸಿ ಎಲ್ಲ ಕೂಡ ಇರಬೇಕು. ಹುಡುಗರುಗಳಿಗೆ, ಯಂಗ್ಸ್ಟರ್ಸ್ಗೆ ವಿಶೇಷವಾಗಿ ತಾವು ಗಮನದಲ್ಲಿ ಇಟ್ಕೊಂಡಿರಬೇಕು. ತಾವು ತಮ್ಮೆಲ್ಲರೂ ಕೂಡ ಸುಮಾರು 10,000ಕ್ಕೂ ಹೆಚ್ಚು ಕ್ಯಾಮ್ರಾಗಳು ಬೆಂಗಳೂರು ಸಿಟಿಲಿ ಅಳವಡಿಸಿದ್ದಾರೆ. ನಿಮ್ಮ ಎಲ್ಲ ಮೂಮೆಂಟು, ಆ್ಯಕ್ಟಿವಿಟೀಸ್ ಕೂಡ ಇದೆ. ಯಾರಿಗೂ ಒಬ್ರಿಗೂ ಕೂಡ ಮಿಸ್ಬಿಹೇವ್ ಮಾಡೋಂಥ ಕೆಲಸ ಆಗಬಾರ್ದು ಅಂತೇಳಿ ಬೆಂಗಳೂರಿನಲ್ಲಿ ನಾನು ಇದನ್ನು ಎಲ್ಲರಿಗೂ ಕೂಡ ನಾನು ವಾರ್ನ್ ಅಂತ ತಿಳ್ಕೊಳ್ಳಿ, ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ, ಮನವಿ ಅಂತ ತಿಳ್ಕೊಳ್ಳಿ, ಈ ದಿಕ್ಕಿನಲ್ಲಿ ಹೋಗಬೇಕು. ಒಟ್ಟಾರೆ ಹೊಸ ವರ್ಷದ ತಯಾರಿಗಳು ಭರ್ಜರಿಯಾಗಿ ಸಾಗ್ತಿದ್ದು, ಯಾವುದೇ ಗೊಂದಲ, ಗಲಾಟೆ ಮಾಡಿಕೊಳ್ಳದಂತೆ ಸೆಲೆಬ್ರೇಷನ್ ಮಾಡಿ ಅನ್ನೋದು ಪಬ್ಲಿಕ್ ಟಿವಿಯ ಆಶಯ. ನರಸಿಂಹಮೂರ್ತಿ, ಗವಿನಾಗಮಂಗಲ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.